ಏನ್ ಮಮ್ಮಿ ನೀನ್ ಹೇಳಿದ್ದು? ಅಕ್ಕಿನ ಜಾತಕದ ಪೇಪರ್ಸ್ನ ನೀನ್ ಚೇಂಜ್ ಮಾಡಿದ್ಯಾ? ನಾನೇ ಚೇಂಜ್ ಮಾಡಿದೆ. ಅಖಿಲ್ ಜಾತಕನ ಆ ಮುದ್ಕಂಗೆ ತೋರಿಸ್ಬೇಕು ಅಂತ ವರ್ಮಾ ವಸಂತ ಮಾತಾಡ್ಕೊಳ್ಳುವಾಗ ನಾನು ಅದನ್ನು ಕೇಳಿಸ್ಕೊಂಡೆ. ತಕ್ಷಣ ಗೌಡೆ ಸ್ವಾಮಿ ಹತ್ರ ಮಾತಾಡಿದೆ. ಆ ರೀತಿ ಗಂಡಾಂತರ ಇರುವಂಥ ಒಂದು ಜಾತಕನ ಬರೆದು ಕಳಿಸು ಅಂತ ಹೇಳಿದೆ. ಹಾಗೆ ಅಖಿಲ್ ಜಾತಕನ ರೀಪ್ಲೇಸ್ ಮಾಡಿದೆ. ಆ ಜಾತಕನ ವಸಂತ ಅಪ್ಪ ಅಷ್ಟೇ ಅಲ್ಲ, ಯಾವ ಜ್ಯೋತಿಷಿನೇ ನೋಡಿದ್ರು ಸರಿ ಆ ಜಾತಕದಿಂದ ಕಲಾವಿದ್ರಿಂದ ಸಮಸ್ಯೆ ಇದೆ ಅಂತಾನೆ ಹೇಳ್ತಾರೆ. ನೀನು ಸೂಪರ್ ಮಮ್ಮಿ. ಮಾವ, ಇದು ಅಖಿಲ್ ಜಾತಕ ಅಲ್ಲ ಅಂತ ಸಂದೇಹ ನಿಮ್ಗೆ ಯಾಕೆ ಬಂತು ಮಾವ? ಹಿಂದೆ ನಾನು ಈ ಜಾತಕ ಪರಿಶೀಲನೆ ಮಾಡಿದಾಗ ಈ ಗಂಡಾಂತರ ಇದೆ ಅನ್ನೋ ವಿಷಯ ನನ್ನ ದೃಷ್ಟಿಗೆ ಬರಲೇ ಇಲ್ವಲ್ಲ, ಅದಕ್ಕೆ. ಆಗ ನಿಮ್ ದೃಷ್ಟಿಗೆ ಬೀಳ್ದೇ ಇದ್ದಿದ್ದು ಈಗ ಹೇಗೆ ಕಾಣಿಸ್ತು ತಾತ? ಒಂದು ವೇಳೆ ಯಾರಾದ್ರೂ ಜಾತಕದ ಪೇಪರು ಚೇಂಜ್ ಮಾಡಿರ್ಬೋದಾ? ಪೂಜೆ ಕೋಣೆಲಿರೋ ನಿನ್ನ ಜಾತಕದ ಹಾಳೆನ ಹೊರಗಿನವರು ಯಾರು ಬಂದು ಬದಲಾಯಿಸೋದು? ಹೇಗೆ ಬದಲಾಯಿಸ್ತಾರೆ? ಇದು ನಿನ್ನ ಜಾತಕನೇ ಆಗಿರುತ್ತೆ. ಆದ್ರೆ ಆಗ ನಾನು ಈ ದಿಕ್ಕಿನಲ್ಲಿ ನೋಡಿರಲ್ಲ. ಆದ್ರೆ ನಿಜವಾಗ್ಲೂ ಈ ಗಂಡಾಂತರ ಎಲ್ಲದು ಜಾತಕದಿಂದ ಗೊತ್ತಾಗತ್ತ ತಾತ? ಸಮಗ್ರ ಅಧ್ಯಯನ ಮಾಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಏನೋ ತಾತ, ನನಗೆ ನಂಬಿಕೆನೆ ಬರ್ತಿಲ್ಲ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರು ಊಹೆ ಮಾಡಕ್ ಆಗಲ್ಲ ಅಲ್ವಾ? ಅಂಥದ್ರಲ್ಲಿ ಮುಂದೆ ಬರೋ ಗಂಡಾಂತರದ ಬಗ್ಗೆ ಇವಾಗಲೇ ಹೇಗೆ ಗೊತ್ತಾಗುತ್ತೆ? ಅದೇನಪ್ಪ ಕೇಲ್ ಜ್ಯೋತಿಷ್ಯ ಶಾಸ್ತ್ರ. ಪ್ರತಿ ಮನುಷ್ಯನ ದೇಹ ಪಂಚಭೂತದಿಂದ ಆಗಿರುತ್ತೆ ಅನ್ನೋದು ಎಷ್ಟು ನಿಜಾನೋ, ಪ್ರತಿ ಮನುಷ್ಯನ ಜೀವನ ನವಗ್ರಹದ ಚಲನೆನ ಅವಲಂಬಿಸಿರುತ್ತೆ ಅನ್ನೋದು ಅಷ್ಟೇ ನಿಜ. ಆ ಗ್ರಹದ ಚಲನೆ ಲೆಕ್ಕ ಹಾಕಿ ಭವಿಷ್ಯ ಹೇಳೋಕೆ ಸಾಧ್ಯ ಆಗೋದು. ಅದನ್ನ ಲೆಕ್ಕ ಮಾಡೇ ಅಲ್ವಾ ಪಂಚಾಂಗ ಮಾಡೋರು ಮುಂದೆ ನಡೆಯೋ ಗ್ರಹಣನ ಮೊದಲೇ ಹೇಳ್ತಾರೆ. ಗ್ರಹದ ವಿಷಯದಲ್ಲಿ ಬರೋ ಗ್ರಹಣದ ವಿಷಯನ ಮೊದಲೇ ಹೇಳ್ಬಹುದು. ಅಂದ ಮೇಲೆ ಆ ಗ್ರಹದ ಚಲನೆ ಮೇಲೆ ನಿಂತಿರೋ ಆ ಮನುಷ್ಯನ ಭವಿಷ್ಯನ ಮೊದಲೇ ಯಾಕೆ ಹೇಳಲ್ಲ? ನಿನ್ನಂತ ಯುವಕರು ನಂಬಿದ್ರು ನಂಬದೇ ಇದ್ರು ಜ್ಯೋತಿಷ್ಯ ಕೂಡ ಒಂದು ಶಾಸ್ತ್ರನೇ. 100% ಸೈನ್ಸ್. ಆದ್ರೆ ಮಾತ್ರ ಈ ಶಾಸ್ತ್ರನ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋರು ಇವತ್ತಿಗೂ ತುಂಬಾ ಕಡಿಮೆ ಜನ ಇದ್ದಾರೆ ಅಷ್ಟೇ. ಅಪ್ಪ ಅಖಿಲ್, ಇದ್ರ ಬಗ್ಗೆ ನೀನ್ ಹೆಚ್ಚಿಗೆ ಯೋಚನೆ ಮಾಡ್ಬೇಡ. ಇದಕ್ಕೆ ರೆಮಿಡಿ ಏನು ಅಂತ ಮಾವ ಅವ್ರು ನೋಡಿ ಹೇಳ್ತಾರ ಬಿಡು. ಮಾವನವರು ಗಂಡಾಂತರ ಇದೆ ಅಂತ ಹೇಳಿದ್ಮೇಲೆ ಶ್ಯಾಮ ಕೂಡ ತುಂಬಾ ಹೆದರ್ಕೊಂಡೇ ಇರ್ತಾಳೆ. ನೀನ್ ಹೋಗಿ ಅವಳಿಗೆ ಧೈರ್ಯ ಹೇಳಪ್ಪ. ಸರಿ ಡ್ಯಾಡಿ. ಅಳಿಯಂದ್ರೆ ಇನ್ನೊಂದು ಮುಖ್ಯವಾದ ವಿಷಯ. ಹೇಳಿ ಮಾವ. ಈ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ನವದಂಪತಿಗೆ ಶೋಭನ ಏರ್ಪಾಡು ಮಾಡದೇ ಇರೋದೇ ಒಳ್ಳೇದು. ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಆಯ್ತು ಬಿಡಿ ಮಾವ, ನೀವು ಹೇಳೋವರೆಗೂ ನಾವು ಶೋಭನದ ಶಾಸ್ತ್ರಕ್ಕೆ ಏರ್ಪಾಟ್ ಮಾಡಲ್ಲ. ಒಳ್ಳೇದು. ಏನ್ ಕೃಷ್ಣ ಇದು? ಯಾಕೆ ಹೀಗ್ ಮಾಡಿದೆ? ಅಖಿಲ್ ಅವ್ರ ಜೀವನಕ್ಕೆ
ಕಲಾವಿದ್ರು ಬಂದ್ರೆ ಪ್ರಾಣಕ್ಕೆ ಗಂಡಾಂತರ ಇದೆ ಅಂತ ತಾತನು ಕೂಡ ಹೇಳ್ಬಿಟ್ರಲ್ಲ. ಅಂದ್ರೆ ನೀನ್ ನನಗ್ ಬರವಾಗ ಕೊಟ್ಟಿರೋ ಸಂಗೀತ ಅಖಿಲ್ ಅವ್ರ ಪಾಲ್ಗೆ ಶಾಪ ಆಗ್ಬಿಡತ್ತ. ನನ್ ಕಂಠದಲ್ಲಿ ಓಡಾಡೋ ಸಪ್ತ ಸ್ವರಗಳು ಅಖಿಲ್ ಅವ್ರ ಕಂಠಕ್ಕೆ ಯಮಪಾಶಾಗ್ ಸುತ್ಕೊಳತ್ತ. ನನ್ ಪ್ರಾಣನೇ ಆಗಿರೋ ಅಖಿಲ್ ಅವ್ರಿಗೆ ನನ್ನ ಹಾಡೇ ಸಮಸ್ಯೆ ಆಗತ್ತಾ? ಆದ್ರೆ ಈ ಹಾಡೆ ನನಗೆ ಅಗತ್ಯ ಇಲ್ಲ. ಈ ಸಪ್ತ ಸ್ವರಗಳು ನನಗ್ ಬೇಕಾಗಿಲ್ಲ. ಈ ಸಂಗೀತನೇ ನನಗ್ ಬೇಕಾಗಿಲ್ಲ. ನೀನ್ ಬರವಾಗ ಕೊಟ್ಟಿರೋ ಸಂಗೀತ ಕಲೆನ ನನಗ್ ಬೇಕಾಗಿಲ್ಲ ಕೃಷ್ಣ. ಈ ಸಮಸ್ಯೆಗೆ ಏನೋ ಪರಿಹಾರ ಇರುತ್ತೆ ಅಂತ ತಾತ ನಮ್ಗೆ ಹೇಳಿದ್ದಾರೆ. ಪರಿಹಾರ ಸಿಕ್ಕಿದ್ರೆ ಸಮಾಧಾನ, ಇಲ್ಲದೆ ಇದ್ರೆ ನಾನೇ ಪರಿಹಾರ ತೋರಿಸ್ತೀನಿ. ನನ್ನ ಆಯುಷು ಸೇರಿ ಅಖಿಲ್ ಅವ್ರಿಗೆ ಕೊಟ್ಟು ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಅದೇ ಈ ಸಮಸ್ಯೆಗೆ ಪರಿಹಾರ. ಶ್ಯಾಮಾ, ಏನಂದ್ರೆ ಶ್ಯಾಮಾ, ಶ್ಯಾಮಾ, ಸುಮ್ನಿರು. ಏನ್ ಶ್ಯಾಮಾ ಇದು? ಏನಿ ಹುಚ್ಚು ಮಾತು? ನನ್ನ ಬದುಕಿಸೋದಕ್ಕೆ ಅಂತ ನೀನ್ ಸತ್ತೋಗ್ತೀನಿ ಅಂತಿದ್ಯಲ್ಲ. ಸಾವು ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ. ಬದುಕಿದ್ರೆ ಏನೋ ಒಂದು ಪರಿಹಾರ ಸಿಗ್ಬೋದೇನೋ ಹೊರತು ಸತ್ತು ಏನನ್ನು ಸಾಧಿಸಕ್ಕಾಗಲ್ಲ. ನೋಡು, ಇನ್ಯಾವತ್ತೂ ಈ ಥರ ಹುಚ್ಚಂಗ್ ಮಾತಾಡೋ ಹಾಗಿಲ್ಲ. ನನ್ನ ಹಾಡೆ ನಿಮ್ ಪಾಲಿಗೆ ಸಮಸ್ಯೆ ಆದ್ರೆ ಮತ್ತೆ ಹೇಗ್ ಮಾತಾಡ್ಲಿ? ನೋಡು ಶ್ಯಾಮಾ, ಇಂಥ ಗಂಡಾಂತರ ಎಲ್ಲ ನಾನು ನಂಬಲ್ಲ. ನೀನು ಕೂಡ ನಂಬೇಡ. ನೀನು ಕೃಷ್ಣ ನಿನಗೆ ಅದ್ಭುತವಾದ ಕಂಠ ಕೊಟ್ಟಿದ್ದಾನೆ. ಆ ಧ್ವನಿಯಿಂದ ಇನ್ನು ಎಷ್ಟೋ ಜನ ಕೇಳುಗರನ್ನ ತನ್ಮಯಪಡಿಸಿ ಸಂತೋಷ ಪಡಿಸೋ ಅಂತ ಜವಾಬ್ದಾರಿನೂ ನಿನಗೆ ಕೊಟ್ಟಿದ್ದಾನೆ ಆ ಕೃಷ್ಣ. ನಿನ್ನ ಕೈನಲ್ಲಿ ಆ ಜವಾಬ್ದಾರಿನ ನಾನು ಪೂರ್ತಿ ಮಾಡಿಸ್ತೀನಿ. ನಿನ್ನ ಹಾಡಿನ ದೊಡ್ಡತನ ಎಲ್ರಿಗೂ ತಿಳಿಯೋ ಹಾಗೆ ಮಾಡಿ ಸಿಂಗರ್ ಆಗಿ ನಿನಗೆ ದೊಡ್ಡ ಹೆಸರು ಸಿಗೋ ಹಾಗೆ ಮಾಡ್ತೀನಿ. ನಾನಿದ್ರು ಇಲ್ಲದೆ ಇದ್ರು. ಏನಂದ್ರೆ ಅಂತ ಅಮ್ಮಂಗಳ ಮಾತನಾಡಬಾರ್ದು. ನಾನು ಹಾಡದೆ ಇದ್ರೂ ಪರವಾಗಿಲ್ಲ. ಆದ್ರೆ ನೀವ್ ನನ್ನ ಪಕ್ಕದಲ್ಲಿದ್ರೆ ನನ್ಗಷ್ಟೇ ಸಾಕು. ನಿನಗೆ ನಾನು ಇರ್ತೀನಿ ಶ್ಯಾಮಾ. ನಿನಗೆ ಹಾಡು ಕೂಡ ಇರುತ್ತೆ. ನನ್ನ ನಂಬು. ಟ್ರಸ್ಟ್ ಮೀ. ಇನ್ಯಾವತ್ತೂ ಹೀಗೆ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡ.
ಕೃಷ್ಣ ಇದನ್ನಲ್ಲ, ಇನ್ ಭಯ ಯಾಕೆ? ಇವಾಗ ನಿನ್ ಮೂಡ್ ಚೇಂಜ್ ಆಗೋದಕ್ಕೆ ಇಬ್ರು ಒಂದು ಡ್ರೈವ್ ಹೋಗೋಣವಾ? ನಡಿ. ಶ್ಯಾಮ, ಕೃಷ್ಣನ್ ಕೀರ್ತನೆಯಲ್ಲಿ, ಭಜನೆಗಳಲ್ಲಿ ನಿನಗೆ ತುಂಬಾ ಇಷ್ಟ ಆಗೋದು ಯಾವುದು? ಮಧುರಾಷ್ಟಕಂ. ಹೌದಾ? ನನಗೆ ಕೂಡ ಮಧುರಾಷ್ಟಕ ಅಂದ್ರೆ ತುಂಬಾ ಇಷ್ಟ. ಅದರ ಅರ್ಥ ನನಗೆ ತಿಳಿದೇ ಇದ್ರು ಅದನ್ನ ಕೇಳ್ತಾ ಇದ್ರೆ ಮಾತ್ರ ಮನ್ಸಿಗೆ ತುಂಬಾ ಹಾಯ್ ಅನ್ಸತ್ತೆ. ಅದರ ಅರ್ಥ ನನಗೆ ಗೊತ್ತಿದೆ. ಹೌದಾ? ಹಾಗಾದ್ರೆ ಅಷ್ಟಕಂ ಪ್ಲೇ ಮಾಡ್ತೀನಿ, ಅದರ ಅರ್ಥ ನಂಗೆ ಹೇಳ್ತಾ ಇರು. ಸರಿ ರೀ. ಹೌದು, ಈ ಮಧುರಾಷ್ಟಕ ಯಾರು ಬರ್ದಿದ್ದು ಶ್ಯಾಮ? ವಲ್ಲಭಾಚಾರ್ಯರು ಬರ್ದಿದ್ದು ರೀ. अधरं मधुरं वदनं मधुरं नयनं मधुरं हसितं मधुरं हृदयं मधुरं गमनं मधुरं मधुराधिपतिरखिलं मधुरं. ಇದರ ಅರ್ಥ ಹೇಳು. ನಮ್ ಕೃಷ್ಣನ್ಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಮಧುರವಾಗಿರತ್ತೆ ಅನ್ನೋದು ವಲ್ಲಭಾಚಾರ್ಯರ ಭಾವನೆ. ನಮ್ ಕೃಷ್ಣನ್ ನೋಟ, ಮುಖ, ಕಣ್ಣು, ನಗು, ಹೃದಯ ತುಂಬಾ ಮಧುರವಾಗಿರತ್ತೆ ಅಂತೆ. ಅವ್ರು ನಡೆಯೋ ವಿಧಾನ ಕೂಡ ತುಂಬಾ ತುಂಬಾ ಮಧುರವಾಗಿರತ್ತಂತೆ. ಮಧುರ ಅನ್ನೋದಕ್ಕೆ ನಮ್ ಕೃಷ್ಣನೇ ಅಧಿಪತಿ. ಅದಕ್ಕೆ ಅವನ್ಗೆ ಸಂಬಂಧಪಟ್ಟಿದ್ದೆಲ್ಲ ಮಧುರವಾಗಿರತ್ತೆ ಅಂತ ಬರೆದಿದ್ದಾರೆ. ಹೌದಾ? ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಪ್ಲೇ ಮಾಡ್ತೀನಿ. ಏನಂದ್ರೆ ಅಖಿಲ್, ಅಖಿಲ್, ವಸಂತ, ಏನಾಯ್ತು? ಅದು ಕೆಟ್ಟ ಕನ್ಸು ಬಿತ್ತು ರೀ. ಅಖಿಲ್ ವಿಷಯದ ಬಗ್ಗೆ ಕೆಟ್ಟ ಕನ್ಸು. ಇಂಥ ಕೆಟ್ಟ ಕನ್ಸು ಬಿದ್ರೆ ಕೇಡೇನಾದ್ರೂ ಇದ್ರೆ ಹೊರಟೋಗುತ್ತೆ ಬಿಡು. ನೀನೇನು ಹೆದರ್ಕೋಬೇಡ, ನೆಮ್ಮದಿಯಾಗಿ ನಿದ್ದೆ ಮಾಡು. ಇಲ್ಲ ರೀ, ನಾನು ಅಖಿಲ್ನ ನೋಡ್ಬೇಕು, ಈಗಲೇ ನೋಡ್ಬೇಕು. ಅಖಿಲ್, ಅಖಿಲ್, ವಸಂತ ಇರು. ವಸಂತ, ಅಖಿಲ್, ಕಂದ, ಅಖಿಲ್, 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 ವಸಂತ ನಿಂತ್ಕೋ. ವಸಂತ ಇರು. ವಸಂತ, ಅಖಿಲ್, ವಸಂತ, ಕಂದ, ಅಖಿಲ್, ಸ್ವಲ್ಪ ಇರು. ವಸಂತ, ವಸಂತ, ಕಂದ, ಅಖಿಲ್, ವಸಂತ, ಬಾಗಿಲು ತೆಗೆಯಪ್ಪ. ಏನಾಯ್ತು? ಅಖಿಲ್, ಬಾಗಿಲು ತೆಗೆಯಪ್ಪ. ವಸಂತ. ಏನ್ ಮಮ್ಮಿ, ಏನಾಯ್ತು? ಅಖಿಲ್, ನಿನಗೇನು ಆಗಿಲ್ಲ ತಾನೆ? ನೀನು ಚೆನ್ನಾಗಿದೆಯಲ್ಲ? ನನಗೇನಾಗುತ್ತೆ ಮಮ್ಮಿ? ನಿಮ್ಮ ಮಮ್ಮಿಗೇನೋ ಕೆಟ್ಟ ಕನ್ಸು ಬಿತ್ತಂತೆ, ಅದಕ್ಕೆ ಹೀಗೆ. ಏನ್ ಮಮ್ಮಿ, ಬರೀ ಕನ್ಸಿಗೆ ಇಷ್ಟೊಂದು ಭಯಪಟ್ರೆ ಹೇಗೆ? ಕನ್ಸಲ್ಲಿ ನಡೆದಿದ್ದು ನಿಜವಾಗ್ಲೂ ನಡೆಯುತ್ತೇನೋ ಅಂತ ನನಗೆ ಭಯನಪ್ಪ. ಹಾಗೇನೂ ನಡೆಯೋದಿಲ್ಲ ವಸಂತ, ನೀನ್ ಹೆದರ್ಕೋಬೇಡ. ನಮ್ಮ ಟೈಮ್ ಸರಿಯಾಗಿ ಇಲ್ಲದೆ ಇದ್ರೆ ನಡಿಬೋದಲ್ವಾ? ಅಮ್ಮ ಶ್ಯಾಮ, ಇಲ್ಬಾ. ಅತ್ತೆ, ನೋಡಮ್ಮ, ಒಬ್ಬ ಗಂಡಸಿನ ಶ್ರೇಯಸ್ಸಿಗೆ ತಾಯಿ ಬೇಡ್ಕೊಂಡ ಹಾಗೆ ಬೇರೆ
ನನಗ್ ಗೊತ್ತಮ್ಮ. ಆದ್ರೆ ನಂದು ಕರಳಿನ ಸಂಬಂಧ, ನಿಂದು ಮದುವೆ ಬಂಧ. ಅಖಿಲ್ ಜೊತೆ ನಮ್ಮ ಬಂಧ ಅನುಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಅವನ್ ಜೀವನದಲ್ಲಿ ಯಾವ ಕಲಾವಿದ್ರು ಬರಬಾರ್ದು. ನಮ್ಮ ಅಖಿಲ್ ಜೀವನಕ್ಕೆ ಸಂಗೀತ ಕಲ್ತವ್ರಾಗ್ಲಿ, ನಾಟ್ಯ ಕಲ್ತವ್ರಾಗ್ಲಿ, ಚಿತ್ರಕಲೆ ಗೊತ್ತಿರೋರಾಗ್ಲಿ, ಯಾವ ರೀತಿ ಕಲಾವಿದ್ರು ಬರ್ದಿರೋ ಹಾಗೆ ಜಾಗ್ರತೆಯಿಂದ ನೋಡ್ಕೋತೀನಿ ಅಂತ ಕೃಷ್ಣನ ಸಾಕ್ಷಿಯಾಗಿ ನನಗ್ ಮಾತ್ ಕೊಡಮ್ಮ, ನನಗ್ ಮಾತ್ ಕೊಡಮ್ಮ, ನನಗ್ ಮಾತ್ ಕೊಡಮ್ಮ. ಕಲಾವಿದರಷ್ಟೇ ಅಲ್ಲ, ಕಲಾವಿದರ ನೆರಳು ಕೂಡ ನಮ್ಮ ಅಖಿಲ್ ಮೇಲೆ ಬೀಳ್ದೆ ಇರೋ ಹಾಗೆ ನೋಡ್ಕೋತೀನಿ ಅಂತ ನನಗ್ ಮಾತ್ ಕೊಡಮ್ಮ. ಇನ್ನಿಯೋಳು ಸತ್ತ ಹಾಗೇನೆ. ತಾತನೂ ಕೂಡ ಗಂಡಾಂತರ ಇದೆ ಅಂದಿದ್ದಾರೆ. ಅಂತ ಅಪಾಯ ಅಖಿಲ್ ಅವ್ರಿಗೆ ಬರ್ದೇ ಇರ್ಬೇಕು ಅಂದ್ರೆ, ಅತ್ತೆ ಧೈರ್ಯವಾಗಿರ್ಬೇಕು ಅಂದ್ರೆ ನಾನೀಗ ಪ್ರಮಾಣ ಮಾಡಬೇಕು. ಮಾಡ್ತೀನಿ. ಇರು ಶ್ಯಾಮ. ಬೇಡ, ನೀನ್ ಪ್ರಮಾಣ ಮಾಡಬೇಡ. ಇದ್ಯಾಕಪ್ಪ? ಯಾಕೆ ಪ್ರಮಾಣ ಮಾಡಬೇಡ ಅಂತ ಹೇಳ್ತಿದ್ಯಾ? ಯಾಕೆ ಮಾಡಬೇಕು ಮಮ್ಮಿ? ಶ್ಯಾಮ ಯಾಕೆ ಪ್ರಮಾಣ ಮಾಡಬೇಕು? ಶ್ಯಾಮ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಶ್ಯಾಮ ನನ್ನ ಹುಷಾರಾಗಿ ನೋಡ್ಕೋತಾಳೆ ಅನ್ನೋ ನಂಬಿಕೆ ನಿಮ್ಗಿಲ್ವಾ ಮಮ್ಮಿ? ಶ್ಯಾಮ ನನಗೆ ಯಾವ ಅಪಾಯನೂ ಆಗದಿದ್ದ ಹಾಗೆ ಕಾಪಾಡ್ತಾಳೆ ಅನ್ನೋ ನಂಬಿಕೆ ನಿಮ್ಗಿಲ್ವಾ? ನನ್ನ ವಿಷಯದಲ್ಲಿ ನೀವೆಷ್ಟು ಹುಷಾರಾಗಿರ್ತೀರೋ, ನನ್ನ ವಿಷಯಕ್ಕೆ ನೀವೆಷ್ಟು ಕೇರ್ ತಗೋತೀರೋ, ಹಾಗೆ ಶ್ಯಾಮನು ಕೂಡ ಕೇರ್ಫುಲ್ ಆಗಿರ್ತಾಳೆ ಅಂತ, ಕೇರ್ ತಗೋತಾಳೆ ಅಂತ ನಂಬಿಕೆ ನಿಮಗಿಲ್ವಾ ಮಮ್ಮಿ? ಇದೆ ಕಂದ, ಶ್ಯಾಮ ಮೇಲೆ ನನಗೆ ಆ ನಂಬಿಕೆ ಇದೆ. ನಂಬಿಕೆ ಇದ್ದ ಮೇಲೆ ಇನ್ನು ಪ್ರಮಾಣ ಯಾಕೆ ಮಮ್ಮಿ? ಅವಶ್ಯಕತೆ ಇಲ್ಲ ತಾನೆ? ಕರೆಕ್ಟಾಗಿ ಹೇಳ್ದ್ಯಪ್ಪ. ನಂಬಿಕೆ ಇರೋ ಕಡೆ ಹೀಗೆ ಪ್ರಮಾಣ ಮಾಡೋ ಅಗತ್ಯ ಇರಲ್ಲ. ಆಗ ಪ್ರಮಾಣ ಮಾಡು ಅಂತ ಏನಾದರೂ ಕೇಳಿದ್ರೆ ನಮ್ದವ್ರನ್ನ ಅನುಮಾನ ಪಟ್ಟ ಹಾಗಾಗುತ್ತೆ. ಚಿಚೆ,
ಶ್ಯಾಮನ್ನ ನಾನ್ ಅನ್ಮಾನ್ಸೋದು ಅಂದ್ರೇನು? ಹಾಗೇನೂ ಇಲ್ಲ. ನಮ್ ಶ್ಯಾಮ ಅಖಿಲ್ನ ಜೋಪಾನವಾಗಿ ನೋಡ್ಕೋತಾಳೆ. ಅಗತ್ಯ ಇಲ್ಲ, ಪ್ರಮಾಣ ಮಾಡೋ ಅಗತ್ಯ ಇಲ್ಲ.